ಪುಣೇಕರ್ ಸರ್ ಫೋನ್ ಮಾಡಿದ್ರು. ಏನೋ 7 ಗಂಟೆಗೆ ಇಲ್ಲಿ ಒಂದು ಸಮಸ್ಯೆ ಆಗಿದೆ ಗಾಡಿಯಲ್ಲಿ ಅಂತ ಅಚಾನಕ ನಮ್ಮಲ್ಲಿ ವಾರ್ಡ್ ನಂಬರ್ 29 ಗಿರೀಶ್ ಅವರನ್ನು ಕರ್ಕೊಂಡು ಬಂದೀವಿ. ಇಲ್ಲಿ ಜನರಿಗೆ ಒಂದೇ ಹೇಳೋದಂದ್ರೆ ವಿಜಯಪುರ ನಗರದಲ್ಲಿ ಸುಮಾರು 10-12 ದಿವಸ ಆಯಿತು ಕಳ್ಳರದ ಹಾವಳಿ ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ ಭಯಭೀತರಾಗಿದ್ದಾರೆ. ಅಲ್ಲಲ್ಲಿ ಎಲ್ಲಿ ಅವ್ರು ಕಳ್ಳರು ಬಂದಿದ್ದಾರೆ ಹೊಳ್ಳಿ ಸಿಕ್ಕಿಲ್ಲ ಅವರು. ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಒಂದ್ಸಲ ಫೈರಿಂಗ್ ಮಾಡ್ಯಾರ 15 ನಿಮಿಷ. ತದನಂತರ ಆ ಕಳ್ಳರು ಇಲ್ಲೇ ಇಲ್ಲ ಬಿಜಾಪುರ ಅಂತ ಪೊಲೀಸ್ ಇಲಾಖೆ ಮಾಹಿತಿ ಹೇಳ್ತಾರೆ. ಬಟ್ ಇಲ್ಲೇನು ಅಡ್ಡಾಡ್ತಾರೆ ಕೆಲವರು, ಇಲ್ಲಿ ಲೋಕಲ್ ಕಳ್ಳರು ಅಂತ ಅವ್ರು ಸಸ್ಪೆಕ್ಟ್ ಮಾಡ್ಯಾರ. ದಯವಿಟ್ಟು ಜನರನ್ನ ಸಾರ್ವಜನಿಕರ ವಿನಂತಿ ಏನ್ ಮಾಡ್ತೀನಿ, ಯಾರೂ ಭಯಭೀತ ಆಗಬೇಡ್ರಿ. ಯಾರೇ ಹಂಗೆ ಬೇರೆ ವ್ಯಕ್ತಿ ತಮಗೆ ಗೊತ್ತಿಲ್ಲ ಪರಿಚಯ ವ್ಯಕ್ತಿ ಬೇರೆ ವಾರ್ಡ್ದವ ಅಥವಾ ಏನಾರ ಅನಾಮಧೇಯ ವ್ಯಕ್ತಿ ಬಂದ್ರೆ ನೀವು ಹಿಡಿದು ಕೂಡಿಸ್ಬೇಕು. ಯಾರು ಬಿಡಬೇಡ್ರಿ. ಮತ್ತು ಓಣಿಯಲ್ಲಿ ಒಬ್ಬೊಬ್ಬರೇ ದಯವಿಟ್ಟು ಮನೆಯಾಗ ಇರಬೇಡ್ರಿ. ಅಕಸ್ಮಾತ್ ಹಂಗೆ ಯಾರಾಗಿದ್ರು ಸಹಿತ ಪಕ್ಕದವ್ರನ್ನ ಕರ್ಕೊಂಡಿರ್ರಿ. ಮನಿ ಕೀಲಿ ಹಾಕ್ಬೇಡ್ರಿ. ರಾತ್ರಿ ಫ್ರಂಟ್ ಮತ್ತು ಬ್ಯಾಕ್ 2 ಲೈಟ್ ಆನ್ ಮಾಡ್ರಿ. ಆಮೇಲೆ ನಿಮ್ಮ ಹತ್ರ ಆಜು ಬಾಜು ಪಕ್ಕದವ್ರ ಮೊಬೈಲ್ ನಂಬರ್ ಇಟ್ಕೊರಿ. ನಿಮ್ಗೆ ಏನು ಸಮಸ್ಯೆ ಬಂದ್ರೆ ಪಕ್ಕದವ್ರ ಮೊಬೈಲ್ ನಂಬರ್ ಹತ್ರ ಮಾತಾಡ್ಕೊಂಡು ಧೈರ್ಯವಾಗಿರಿ. ಎಲ್ಲ ಪೊಲೀಸ್ ಇಲಾಖೆಯು ನಿಮ್ಮ ಜೊತೆ ಅದ, ನಾವು ಇದೇವಿ, ಪಕ್ಕದ ಮೆಂಬರು ಅದಾರ ಗಡಿಗೆಯವ್ರ ಸಹಿತ. ಆದ ಕಾರಣ ಒಂದೇ ವಿನಂತಿ ಮಾಡ್ತೀನೋ, ಜನ ಭಾಳ ಗಾಬರಿಯಾಗ್ಯಾರ. ಭಾಳ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸಹಜಿಗೆ ಒಬ್ಬ ಕಳ್ಳ ಬಂದು ಹೋಗ್ಯಾನ ಅಂದ್ಕೂಡಲೇ 10 ವಿಚಾರ ಬರ್ತಾವ. ಅವ ಎದಕ್ ಬಂದಿದ್ದ, ಏನ್ ಮಾಡ್ತಿದ್ದ, ಎಲ್ಲ ವಿಚಾರ ಬರ್ತಾವ. ಬಟ್ ದಯವಿಟ್ಟು ವಿನಂತಿ ಏನ್ ಮಾಡ್ತೀನಿ, ಬೇರೆದವ್ರು ಯಾರೇ ನಿಮಗೆ ಪರಿಚಯ ಇಲ್ಲದ ವ್ಯಕ್ತಿ ಬಂದ್ರು ಅವ್ನು ಹಿಡಿದು ಕುಂಡಿಸುವಂತ ವ್ಯವಸ್ಥೆ ಮಾಡ್ರಿ. ಪೊಲೀಸರಿಗೆ ತಿಳಿಸ್ರಿ, ನಮಗೆ ತಿಳಿಸ್ರಿ. ನಾವು ಬಂದು ಪೊಲೀಸರು ಕರ್ಕೊಂಡ್ ಬಂದು ಏನೋ ವ್ಯವಸ್ಥೆ ಮಾಡ್ತೀವಿ. ಈಗ ಹಗಲ ರಾತ್ರಿ ಪೊಲೀಸರು ಅಡ್ಡಾಡಕತ್ತಾರೆ. ಅದ ಕಾರಣ ನಿಮ್ ಜೊತೆ ಸರ್ಕಾರ ಐತಿ, ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಅದೇವಿ.